ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗೀತಾ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಇದು ನಿನ್ನೆ ಲಾಗ್ ಆಗಿರುತ್ತೆ. ಇನ್ನು ಬೆಳಿಗ್ಗೆಯಿಂದನೇ ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಇನ್ನು ಬೆಳಿಗ್ಗೆ ಎದ್ದಿದ ತಕ್ಷಣ ಪಾಪುಗೆ ಸ್ವಲ್ಪ ಹಾಲು ಕಾಯಿಸ್ಬಿಟ್ಟು ಡ್ರೈ ಫ್ರೂಟ್ಸ್ ಪೌಡರ್ ಹಾಕಿಬಿಟ್ಟು ಕೊಡ್ತೇನೆ. ಡ್ರೈ ಫ್ರೂಟ್ಸ್ ಪೌಡರು ಮನೆಯಲ್ಲೇ ಮಾಡಿಕೊಂಡಿದ್ದು. ಇನ್ನು ಪೌಡರ್ನೆಲ್ಲ ನೀಟಾಗಿ ಕಲಿಸ್ಬಿಟ್ಟು ಒಂದು ಪ್ಲೇಟಲ್ಲಿ ಹಾಕಿಬಿಟ್ಟು ಇಡ್ತೀನಿ ತಣ್ಣಗಾಗಲಿ ಅಂತ. ತಿಂಡಿಗೆ ಪುಳಿಯೋಗರೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಪುಳಿಯೋಗರೆ ಪೌಡರ್ ಖಾಲಿಯಾಗಿತ್ತು. ಪಾಪುನು ಅವರಪ್ಪ ಹೋಗಿ ತಗೊಂಡು ಬಂದರು. ಇನ್ನು ಪುಳಿಯೋಗರೆ ಪ್ಯಾಕೆಟ್ನ ತಿನ್ನೋದು ಅಂತ ಹೇಳ್ಬಿಟ್ಟು ಓಪನ್ ಮಾಡಿಕೊಡು ಅಂತ ಹೇಳ್ಬಿಟ್ಟು ಒಂದು ಅರ್ಧ ಗಂಟೆ ಅಳ್ತಾನೆ ಇದ್ಲು ಪಾಪು. ನೋಡಿ ಏನು ಇಲ್ಲಿ ನೋಡು, ಏನಾಯ್ತು ಇಲ್ಲಿ? ಅನ್ನ ಬಿಯ್ಯತಾನೆ ಇರೋದು ಕುಡಿ. ಅನ್ನ ಬಿಯ್ಯತಾನೆ ಇರೋದು. ಅನ್ನ ಬಿಯ್ಯ ಅಲ್ಲಿ ಬಿಯ್ಯ ಮಾಡ್ತಾ ಇದ್ದೀನಲ್ಲ, ಅನ್ನ ಬಿಯ್ಯ ಬಂಗಾಳಿಯೋದು ತಿನ್ನೋದಲ್ಲ, ಇದು ತಿನ್ನೋದು. ಇದು ತಿನ್ನೋದು, ಇದು ತಿನ್ನೋದು. ಎಲ್ಲಾಯ್ತಪ್ಪ? ಕಾಫಿ ಕುಡಿಸ್ತೀನಿ. ಅದು ಬೇಡಪ್ಪ. ಏನು ಮಾಡಿದ್ರು ಸುಮ್ಮನೆ ಆಗಲಿಲ್ಲ. ಅದಕ್ಕೆ ಅವರಪ್ಪ ಆಚೆ ಕರ್ಕೊಂಡೋದ್ರೆ ಸುಮ್ಮನೆ ಆಗ್ತಾಳೆ ಅಂತ ಹೇಳ್ಬಿಟ್ಟು ಕಾಫಿ ಕುಡಿದ್ಬಿಟ್ಟು ಆಚೆ ಕರ್ಕೊಂಡು ಹೋದರು. ಇನ್ನು ನಾನು ಪುಳಿಯೋಗರೆ ಗೊಜ್ಜು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಬಾಣಲಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಕಡಲೆ ಬೀಜ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ನಮ್ಮ ಮಕ್ಕಳು ಅಂದರೆ ಹಿಂಗೆ ಏನು ಮಾಡೋಕ್ಕೂ ಆಗಲ್ಲ. ಇನ್ನು ಕಡಲೆ ಬೀಜ ಎಲ್ಲ ಫ್ರೈ ಆಯಿತು. ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಹುಣಸೆಹಣ್ಣು ರಸ ಹಾಕಿ ಚೆನ್ನಾಗಿ ಕಲಿಸ್ಕೊಂಡೆ. ಆಮೇಲೆ ಸ್ವಲ್ಪ ಬೆಲ್ಲ, ಅರಿಶಿನ, ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಆಮೇಲೆ ಪೌಡರ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಕೊಬ್ಬರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಇನ್ನೂ ಪಾಪುನೂ ಅವರಪ್ಪ ಬಂದಿರಲಿಲ್ಲ. ಜೊತೆಗೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಅಡುಗೆ ಮನೆ ಎಲ್ಲ ನೀಟಾಗಿ ಒರೆಸ್ಕೊಂಡು ಆಮೇಲೆ ಕಸ ಗುಡಿಸ್ಕೊತಾ ಇದ್ದೀನಿ. ಕಸ ಗುಡಿಸಿದ್ದೆಲ್ಲ ಆಯಿತು. ಆಚೆದೆಲ್ಲ ಸಾರಿಸ್ಬಿಟ್ಟು ಸ್ವಲ್ಪ ಬಾಗಿಲೆಲ್ಲ ತೊಳೆದು ಪೊಟ್ಟು ಕೂಡ ಇಟ್ಕೊಂಡೆ. ಇನ್ನು ಕೆಲಸ ಎಲ್ಲ ಮುಗಿಯೋ ಅಷ್ಟೊತ್ತಿಗೆ ಪಾಪು ಮತ್ತು ಅವರಪ್ಪ ಕೂಡ ಬಂದರು. ಇನ್ನು ಪಾಪುಗೆ ಸ್ವಲ್ಪ ಊಟ ಮಾಡಿಸೋಣ ಅಂತ ಹೇಳ್ಬಿಟ್ಟು ಪುಳಿಯೋಗರೆನೇ ಕೆಲ್ಸ್ಕೊಂಡು ಬಂದು ತಿನ್ನಿಸ್ತಾ ಇದ್ದೀನಿ. ಎರಡೆರಡು ತುತ್ತು ತಿಂದು ಮತ್ತೆ ಅಳೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅವಳನ್ನ ಸ್ವಲ್ಪ ಸುಧಾರಿಸಿ ಮಲಗಿಸೋಣ, ಬೇಗ ಎದ್ದಿದ್ಲು, ಅದಕ್ಕೆ ಈ ಥರ ಆಡ್ತಾಯಿದ್ದಾಳೆ ಅಂತ ಹೇಳ್ಬಿಟ್ಟು ಮಲಗಿಸ್ದೆ. ಇನ್ನು ನಾನು ಕೂಡ ತಿಂಡಿ ಕೂಡ ತಿಂದ್ಕೊಂಡೆ. ತಿಂಡಿ ಆದಮೇಲೆ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು, ಅದನ್ನೆಲ್ಲ ವಾಶ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಇನ್ನು ಗ್ಯಾಸು ಇನ್ನು ಆಗೋಗುತ್ತೆ, ಇನ್ನೊಂದು ಸ್ವಲ್ಪ ದಿನ ಖಾಲಿ ಆಗುತ್ತೆ ಅನ್ನುವಾಗ ಪಾತ್ರೆ ಎಲ್ಲ ಈ ಥರ ಕರ್ರಗೆ ಆಗ್ತಾ ಇರುತ್ತೆ ಕೆಳಗಡೆ. ನಿಮ್ಮ ಮನೆಯಲ್ಲೂ ಅದೇ ಥರ ಆಗುತ್ತೆ? ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಪಾತ್ರೆ ಎಲ್ಲ ತೊಳೆದಿದ್ದಾಯಿತು. ಇನ್ನು ಫುಲ್ ಎಲ್ಲ ನೀಟಾಗಿ ಒರೆಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒರೆಸ್ಕೊತಾ ಇದ್ದೀನಿ. ಇನ್ನು ನಿನ್ನೆ ಎಲ್ಲ ಬಟ್ಟೆ ವಾಶ್ ಮಾಡಿ ಹಾಕಿದ್ದೆಲ್ಲ ನೀಟಾಗಿ ಒಣಗಿತ್ತು, ಅದನ್ನೆಲ್ಲ ಎತ್ಕೊಂಡ್ಬಿಡೋಣ ಅಂತ ಹೇಳಿ ಎತ್ಕೊತಾ ಇದ್ದೀನಿ. ಇದು ಬಟ್ಟೆ ವಾಶ್ ಮಾಡಿ ಒಣಗಾಕೋದು ಒಂಥರ ಆದರೆ ಎತ್ಕೊಂಡು ಮಡಚಿಟ್ಟು ಮತ್ತೆ ಎತ್ತಿಡೋದು ಒಂಥರ ಕೆಲಸ. ನನಗಂತೂ ಇಷ್ಟನೇ ಇಲ್ಲ ಈ ಕೆಲಸ. ಅಂದರೆ ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ಬೆಡ್ಶೀಟ್ ಇತ್ತು ಪಾಪುದು, ಅದೆಲ್ಲ ಮಿಷನ್ಗೆ ಹಾಕಿಬಿಟ್ಟು ವಾಶ್ ಮಾಡೋಣ ಅಂತ ಹೇಳ್ಬಿಟ್ಟು ಮಿಷನ್ಗೆ ಹಾಕಿದ್ದೀನಿ. ಇನ್ನು ಅದು ವಾಶ್ ಆಗೋ ಅಷ್ಟೊತ್ತಿಗೆ ಬಟ್ಟೆಗಳೆಲ್ಲ ಮಡಚಿಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಡಿಸ್ಕೊತಾ ಇದ್ದೀನಿ. ಮಡಚಿ ಎತ್ತಿಡೋ ಒಂದು ದೊಡ್ಡ ಕೆಲಸ ಇದು ನನಗೆ.
ಇನ್ನು ಪಾಪು ಕೂಡ ಎದ್ದಾಳಿದ್ರೆ ಮತ್ತೆ ಬಟ್ಟೆ ಕೂಡ ಮಡ್ಚೋಕ್ಕೆ ಬಿಡಲ್ಲ, ಎಲ್ಲ ಕೆಳಗೆ ಎಳ್ದಾಡ್ತಾಳೆ ಅಂತ ಹೇಳ್ಬಿಟ್ಟು ಮಡಿಸ್ತಾ ಇದ್ದೀನಿ. ಇನ್ನು ಮಡಚಿ ಎಲ್ಲ ಎತ್ತಿಡ್ದೆ. ಅಷ್ಟೊತ್ತಿಗೆ ಪಾಪು ಎದ್ಬಿಟ್ಲು. ಇನ್ನು ಎದ್ದಿದ ತಕ್ಷಣ ಸ್ವಲ್ಪ ಊಟ ಮಾಡಿಸೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಆಟ ಆಡಿಸ್ತಾ ಇದ್ದೀನಿ, ಹಂಗೆ ಸ್ವಲ್ಪ ಆ್ಯಕ್ಟಿವ್ ಆಗಲಿ ಅಂತ. ಊಟ ಕೂಡ ಎಲ್ಲ ಮಾಡಿಸ್ಬಿಟ್ಟು ಸ್ವಲ್ಪ ಹೊತ್ತು ಕೂರಿಸ್ಕೊಂಡು ಆಟ ಆಡಿಸ್ತಾ ಇದ್ದೆ. ಅವಳು ಟಿ ವಿ ಹಾಕಿದರೆ ಟಿ ವಿನೇ ನೋಡ್ತಾ ಇರ್ತಾಳೆ, ನಾನು ಮಾತಾಡ್ಸೋದು ಕೂಡ ಕೇಳಿಸ್ಕೊಳ್ಳಲ್ಲ. ಎಷ್ಟು ಅಡಿಕ್ಟ್ ಮಾಡಬಾರ್ದು ಅಂತ ಅಂದ್ಕೊಂಡ್ರು ನಾವು ನೋಡಬೇಕಾದ್ರೆ ಅವು ನೋಡಿ ಕಲ್ತ್ಕೊಂಡ್ಬಿಡ್ತವೆ, ಏನು ಮಾಡೋಕ್ಕೂ ಆಗಲ್ಲ. ಇನ್ನು ಬೆಡ್ಶೀಟ್ ಎಲ್ಲ ವಾಶ್ ಆಗಿತ್ತು, ಅದನ್ನೆಲ್ಲ ತೆಗೆದು ಒಣಗಾಕ್ತಾ ಇದ್ದೀನಿ. ಇನ್ನು ಮಕ್ಳದ್ದು ಬೆಡ್ಶೀಟು ವಾರಕ್ಕೊಂದ್ಸರಿ ಆದರೂ ವಾಶ್ ಮಾಡ್ಕೋಬೇಕು, ಇಲ್ಲಾಂದರೆ ಇನ್ಫೆಕ್ಷನ್ಸ್ ಥರ ಎಲ್ಲ ಆಗುತ್ತೆ. ಇನ್ನು ಅದೆಲ್ಲ ಕೆಲಸ ಮುಗೀತು. ಇನ್ನು ಪಾಪುಗೆ ಕೂಡ ಸ್ನಾನ ಮಾಡಿಸಿ ರೆಡಿ ಮಾಡಿದೆ. ಇನ್ನು ಪಾಪುಗೆ ಬೊಟ್ಟಿಡುವಾಗ ಕಾಸಲ್ಲಿ ತೊಗೊಂಡು ನಾನು ನಿನಗೆ ಇಡ್ತೀನಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಆಟ ಆಡ್ಕೊತಾ ಇರ್ತಾಳೆ. ರೆಡಿ ಎಲ್ಲ ಮಾಡಿದೆ. ಒಂದೆರಡು ಆ್ಯಪಲ್ ಪೀಸ್ ಕಟ್ ಮಾಡಿ ಕೊಟ್ಟರೆ ಒಂದು ಸ್ವಲ್ಪನೂ ತಿನ್ನಲಿಲ್ಲ, ಚೂರು ತಿಂದು ಆಚೆ ಹೋಗಿತಾ ಇದ್ಲು. ಇನ್ನು ಅವರಪ್ಪ ಬಂದರು ಅಂತೇಳಿ ಅವರಪ್ಪನ ಹತ್ರ ಬಿಟ್ಬಿಟ್ಟು ಸಾಂಬಾರು ಮಾಡ್ಕೊಳ್ಳೋಣ ಅಂತೇಳಿ ಬೇಳೆ, ಬೆಳ್ಳುಳ್ಳಿ ಮತ್ತು ಟೊಮೊಟೊ ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಅಂತೇಳಿ ಇಟ್ಟೆ ಗ್ಯಾಸ್ ಮೇಲೆ. ಅಷ್ಟೊತ್ತಿಗೆ ನಮ್ಮ ಪಾಪು ಆಟ ಆಡ್ಕೊತಾ ಇದ್ಲಲ್ವ, ಅದಕ್ಕೆ ಮೂಲಂಗಿ ಎಲ್ಲ ಕಟ್ ಮಾಡಿಕೊಂಡು ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಮೂಲಂಗಿ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಕಟ್ ಮಾಡಿಕೊಂಡ್ರೆ ಅದು ಮೇಲ್ಗಡೆದೆಲ್ಲ ಒಂಥರ ರಫ್ ಥರ ಇರುತ್ತೆ, ಸಾಂಬಾರು ಚೆನ್ನಾಗಿರಲ್ಲ. ನಾನು ಯಾವಾಗಲೂ ಅದೇ ಥರನೇ ಮಾಡೋದು. ಇನ್ನು ಬೇಳೆದೆಲ್ಲ ಬೆಂದಿತ್ತು, ಅದನ್ನು ಚೆನ್ನಾಗಿ ಮಸ್ಕೊಂಡು ಇನ್ನು ಸಾಂಬಾರು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕರ್ಬೇವಿನ ಸೊಪ್ಪು, ಈರುಳ್ಳಿ, ಸಾಸಿವೆ, ಜೀರಿಗೆ ಹಾಕಿ ಮತ್ತು ಮೂಲಂಗಿನ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು, ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ನೀರು ಬಿಡೋವರೆಗೂ ಕಲಿಸ್ಕೋಬೇಕು, ಅದು ಸ್ಮೆಲ್ಲೆಲ್ಲ ಹೋಗುತ್ತೆ. ಆಮೇಲೆ ಸ್ವಲ್ಪ ಸಾಂಬಾರು ಪೌಡ್ರು, ಅಚ್ಚ ಖಾರದ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಬೇಳೆದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇನ್ನು ಸ್ವಲ್ಪ ಹುಣಸೆಹಣ್ಣು ರಸ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಇನ್ನು ಸಾಂಬಾರು ಒಂದೆರಡು ಸರಿ ಕುದಿದ್ಮೇಲೆ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದು 3 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು. ಇನ್ನು ಪಾಪು ಕೂಡ ಅಷ್ಟೊತ್ತಿಗೆ ಮಲ್ಕೊಂಡ್ಬಿಟ್ಲು. ನಾನು ಸ್ವಲ್ಪ ನಮ್ಮ ಅಣ್ಣವ್ರು ಬಂದಿದ್ದರು ಅಂತೇಳಿ ಅವ್ರ ಜೊತೆ ಕೂತ್ಕೊಂಡು 10 ನಿಮಿಷ ಮಾತಾಡಿದೆ. ಇನ್ನು ಸ್ವಲ್ಪ ಪಾತ್ರೆ ಇತ್ತು ಅಂತ ಹೇಳ್ಬಿಟ್ಟು ವಾಶ್ ಮಾಡ್ಕೊತಾ ಇದ್ದೆ, ಅರ್ಧ ಆಗಿತ್ತು ಅಷ್ಟೇ. ಅಷ್ಟೊತ್ತಿಗೆ ಎದ್ಬಿಟ್ಲು. ಅವ್ಳಿಗೊಂದು ಸ್ವಲ್ಪ ಅನ್ನ ಸಾಂಬಾರು ತಿನ್ಸೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ತಿನ್ನಿಸ್ತಾ ಇದ್ದೀನಿ. ಇನ್ನು ಅಷ್ಟೊತ್ತಿಗೆ ಅವರಪ್ಪ ಬಂದರು, ಆಚೆ ಕರ್ಕೊಂಡೋದ್ರು. ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಇದಾಗಿತ್ತು ನೆನ್ನೆ ವ್ಲಾಗ್. ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.